ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಸೊ ನಾವಿವತ್ತು ಚಿಕನ್ ಸ್ಪೆಷಲ್ ಏನೋ ಒಂದು ತಿನ್ನಕ್ಕೆ ಬಂದಿದ್ದೀವಿ, ನಾನ್ ವೆಜ್. ಸೊ ತುಂಬಾ ಈ ರೀತಿಯ ಒಂದು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿದ್ದೀರಾ, ತುಂಬ ಧನ್ಯವಾದಗಳು. ಸೊ ಈ ಒಂದು ಸಪೋರ್ಟ್ ಕೊಟ್ಟಿರೋದಕ್ಕೆ ನಮ್ಮ ಚಾನಲ್ಗೆ ಆಲ್ರೆಡಿ 800 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇನ್ನೇನು ಇಷ್ಟು ಫಾಸ್ಟಾಗಿ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ನಮ್ಮ ಚಾನಲ್, ತುಂಬಾ ಖುಷಿ. ಸೊ ಫಸ್ಟಿಗೆ ಈಗ ನಾನು ಲೆಮನ್ ಚಿಕನ್ ತೊಗೊಂಡಿದ್ದೀವಿ. ಈ ಲೆಮನ್ ಚಿಕನ್ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿದೆ ಅಂತ, ತುಂಬಾ ಸಾಫ್ಟಾಗಿದೆ. ಸೊ ತುಂಬ ಅದ್ಭುತವಾಗಿದೆ ಲೆಮನ್ ಚಿಕನ್ನು. ಯೂಶ್ವಲಿ ಬೇರೆ ಕಡೆ ತಿಂದಿದ್ದೀವಿ, ಅದನ್ನೆಲ್ಲನೂ ಮೀರಿಸುತ್ತೆ ಈ ಟೇಸ್ಟು. ಚಿಕನ್ ತುಂಬಾ ಫ್ರೆಶ್ ಆಗಿತ್ತು. ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದರೆ ನೀವು ಬಾಳೆ ಎಲೆ, ಸೊ ಬಾಳೆ ಎಲೆನಲ್ಲಿ ಕೊಟ್ಟಿದ್ದಾರೆ, ಅದ್ಭುತವಾದಂತಹ ಸಖತ್ತಾಗಿರುತ್ತೆ ಬಾಳೆ ಎಲೆ ಮೇಲೆ ತಿನ್ನೋದಕ್ಕೆ. ಈಗ ಲೆಮನ್ ಚಿಕನ್ನಲ್ಲಿ ನೀವು ನೋಡ್ತಾ ಇದ್ದರೆ ಕೆಂಪು ಮೆಣಸಿನ್ಕಾಯಿ ಮೇಲ್ಗಡೆ ಅದು ಹಾಕಿದ್ದಾರೆ. ಸೊ ಎಷ್ಟು ಸಾಫ್ಟಾಗಿದೆ, ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಲೆಮನ್ ಚಿಕನ್ನು. ಆ್ಯಂಡ್ ಈಗ ನಾವು ಇನ್ನೊಂದು ಲಾಲಿಪಾಪ್ ತೊಗೊಂಡಿದ್ದೀವಿ. ಸೊ ಲಾಲಿಪಾಪ್ ಎಲ್ಲಿ ತಿಂದ್ರೂ ಸಖತ್ತಾಗೇ ಇರುತ್ತೆ. ಒಂದೊಂದು ಕಡೆ ಮಾತ್ರ ತುಂಬ ಕಲರ್ ರೆಡ್ ಕಲರ್ ಹಾಕಿರ್ತಾರೆ. ಈ ಒಂದು ಕಲರ್ ನೋಡಿದ್ರೆ ಕಲರೇ ಇಲ್ಲ ಅನ್ನೋ ಥರ ಇದೆ. ಸೊ ಕಲರೇ ಇಲ್ಲ ಅಂದಾಗ ನ್ಯಾಚುರಲ್ ಆಗಿದೆ ಅಂತ ಅರ್ಥ. ಸೊ ನೋಡಿ, ಅರಿಶಿನ ಮ್ಯಾರಿನೇಟ್ ಮಾಡಿ ಕರ್ಡ್ ಜೊತೆಗೆ ಸಖತ್ತಾಗಿದೆ. ಸೊ ಲಾಲಿಪಾಪು, ಇದಕ್ಕೆ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಸೊ ತುಂಬ ಡಾರ್ಕ್ ಗ್ರೀನ್ ಕೊಡ್ತಾರೆ ಒಂದೊಂದು ಕಡೆ, ಇಲ್ಲಿ ಲೈಟ್ ಕಲರ್ ಚಟ್ನಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕಾಂಬಿನೇಷನ್ ಟೆಸ್ಟ್ ಮಾಡ್ತಾಯಿದ್ವಿ ಯಾವ ಥರ ಇದೆ ಅಂತ. ಸೊ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಟೇಸ್ಟು, ರುಚಿ. ಸೊ ನಾನ್ ವೆಜ್ ಅಂದರೆ ಫಸ್ಟೇ ಚೆನ್ನಾಗಿರುತ್ತೆ, ಅದರಲ್ಲಿ ಇನ್ನು ಲೆಮನ್ ಚಿಕನ್ನು ಲಾಲಿಪಾಪು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ಸ್ ಹೋದರೂ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟು ಲಾಲಿಪಾಪು. ಸೊ ಸೇಮ್ ಪನ್ನೀರ್ ಥರನೇ ಅನಿಸುತ್ತೆ ವೆಜಿಟೇರಿಯನ್ಸ್ಗೆ. ನಾನ್ ವೆಜಿಟೇರಿಯನ್ಸ್ಗೆ ಪನ್ನೀರ್ ತಿಂದರೆ ಚಿಕನ್ ಫೀಲ್ ಬರಲ್ಲ, ಬಟ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ ತಿಂದಾಗ ಪನ್ನೀರ್ ಫೀಲ್ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಇದನ್ನು ನೋಡಿದ್ರೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ, ಆ ಕ್ರಿಸ್ಪಿನೆಸ್ಸು, ಕಲರು ಏನು ಸಾಫ್ಟಾಗಿ ನೋಡ್ತಾ ಇದ್ದೀರಲ್ಲ. ಸೊ ಒಂದೊಂದು ಕಡೆ ಓಲ್ಡ್ ಸ್ಟಾಕ್ ಕೊಟ್ಬಿಡ್ತಾರೆ, ರೆಗ್ಯುಲರಾಗಿ ತಿನ್ನೋರಿಗೆ ಗೊತ್ತಾಗ್ಬಿಡುತ್ತೆ ಯಾವುದು ಓಲ್ಡ್ ಸ್ಟಾಕು ಯಾವ್ದು ಫ್ರೆಶ್ಶು ಅಂತ. ಸೊ ತುಂಬಾ ಫ್ರೆಶ್ ಆಗಿತ್ತು, ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ಅದರಲ್ಲೂ ಚಟ್ನಿ ಜೊತೆ ಅಂತೂ ಸೂಪರಾಗಿತ್ತು. ಸೊ ಮನೇಲೂ ಲಾಲಿಪಾಪ್ ಮಾಡಿದ್ರೆ ಹೆಂಗಿರುತ್ತೆ ಅದೇ ಥರ ಫ್ರೆಶ್ಶಾಗಿ ಇಲ್ಲಿ ಸಖತ್ತಾಗಿತ್ತು. ಸೊ ನೋಡ್ತಾ ಇದ್ದೀರಲ್ಲ, ಆ ಕಲರ್ ನೋಡಿ ಒಳಗಡೆ ಅರಿಶಿನ ಕಲರು ಹೆಂಗಿದೆ ಅಂತ. ಸೊ ಅವರು ಮ್ಯಾರಿನೇಟ್ ಮಾಡಿರೋದು, ಓಕೆನಾ. ಸೊ ಕರ್ಡ್ ಮತ್ತು ಅರಿಶಿನ ಜೊತೆ ಮ್ಯಾರಿನೇಟ್ ಮಾಡಿರೋದು. ಆ್ಯಂಡ್ ಇದಕ್ಕೆ ಲೆಮನ್ ಚಿಕನ್ಗೆ ಸೈಡಲ್ಲಿ ಕ್ಯಾಬೇಜು, ಕ್ಯಾರೆಟು, ಲೆಮನ್ನು ಎಲ್ಲ ಸೈಡಲ್ಲಿ ಇಟ್ಟು ಕೊಟ್ಟಿದ್ದಾರೆ. ಇದು ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೇಮ್ ಪನ್ನೀರ್ ಥರನೇ ಇತ್ತು ಲೆಮನ್ ಚಿಕನ್ನು. ಸಾಫ್ಟ್ ಬೋನ್ಲೆಸ್ ಚಿಕನ್ ಅಲ್ವಾ, ಸಾಫ್ಟಾಗಿ ಚಿಕ್ಕದು ಕಟ್ ಮಾಡಿಕೊಟ್ಟಾಗ ಸೇಮ್ ಟು ಸೇಮ್ ಪನ್ನೀರ್. ಇನ್ನೊಂದು ಐಟಮ್ ಆರ್ಡ್ರ್ ಮಾಡಿದ್ದೀವಿ, ಚಿಕ್ಕಪೇಟೆ ಸ್ಟೈಲಲ್ಲಿರೋ ದೊನ್ನೆ ಬಿರಿಯಾನಿ. ನಾರ್ಮಲಾಗಿ ತುಂಬ ವೆರೈಟಿ ಬಿರಿಯಾನಿ ಬರುತ್ತೆ, ಹೈದ್ರಾಬಾದ್ ಸ್ಟೈಲ್ ಬರುತ್ತೆ, ಇನ್ನು ಡಿಫ್ರೆಂಟ್ ಸ್ಟೈಲೆಲ್ಲ ಬಂದುಬಿಟ್ಟಿದೆ. ಸೊ ನಾವು ಆರ್ಡರ್ ಮಾಡಿರೋದು ದೊನ್ನೆ ಬಿರಿಯಾನಿ ಸ್ಟೈಲ್, ಚಿಕ್ಕಪೇಟೆ ಸ್ಟೈಲಲ್ಲಿರುವಂಥ ಚಿಕನ್ ಬಿರಿಯಾನಿ. ಇದು ಸಣ್ಣ ಅಕ್ಕಿ ನೋಡ್ತಾ ಇದ್ರಲ್ಲ, ಎಷ್ಟು ಚಿಕ್ಕ ಅಕ್ಕಿ ಅಂದರೆ ಜೀರಾ ರೈಸ್ ಅಂತ ಕರೀತಾರೆ ಇದನ್ನು. ಸೊ ಜೀರಾ ರೈಸ್, ನಾರ್ಮಲಾಗಿ ಬಿರಿಯಾನಿ ಅಂದರೆ ಬಾಸುಮತಿ ರೈಸಲ್ಲಿ ಕೊಡ್ತಾರೆ. ಈಗ ದೊನ್ನೆ ಬಿರಿಯಾನಿ ಸ್ಟೈಲ್ ಅಂದರೆ ಜೀರಾ ರೈಸ್ ಕೊಡ್ತಾರೆ, ಗ್ರೀನ್ ಕಲರ್ ಇರುತ್ತೆ. ಇದಕ್ಕೆ ಕಾಂಬಿನೇಷನ್ಸ್ಗಂತ 2 ಗ್ರೇವಿ ಕೊಟ್ಟಿದ್ದಾರೆ. ಒಂದು ಈ ಥರ ಗ್ರೇವಿ ಸೇರ್ವಾ ಥರ, ಇನ್ನೊಂದು ಕರ್ಡ್ ಮೊಸರಲ್ಲಿ ಏನಿದೆ ಅದು ಕೊಟ್ಟಿರ್ತಾರೆ. ನೀವು ಮೊಸರು ಹಾಕೊಂಡು ತಿಂದರೆ ಪಲಾವ್ ಅನಿಸುತ್ತೆ, ಶೇರ್ವ ಹಾಕೊಂಡು ತಿಂದರೆ ಇನ್ನೊಂದು ರುಚಿ ಬರುತ್ತೆ. ಸೊ ನಿಮ್ಗೆ ಯಾವ ರುಚಿ ಇಷ್ಟನೋ ಆ ರುಚಿ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಸೊ ಇದು ಜೀರಾ ರೈಸು ನೋಡ್ತಾ ಇದ್ದೀರಾ, ಲೈಟಾಗಿದೆ ಕಲರು, ಲೈಟಾಗಿದೆ. ಇನ್ನು ನಿಮ್ಗೆ ಹೈದ್ರಾಬಾದಿ ಬಿರಿಯಾನಿ ತಿಂದರೆ ರೆಗ್ಯುಲರಾಗಿ ಇದು ಇಷ್ಟ ಆಗೋಲ್ಲ, ಇದು ತಿಂದವ್ರಿಗೆ ಅದು ಇಷ್ಟ ಆಗೋಲ್ಲ. ಸೊ ನೀವೇನಾದರೂ ದೊನ್ನೆ ಬಿರಿಯಾನಿ ಸ್ಟೈಲ್ ತಿನ್ನೋಕ್ಕೆ ತುಂಬ ಇಷ್ಟ ಅಂದರೆ ನೀವು ಇದನ್ನು ತಿನ್ಬೋದು. ಇದು ಪುದೀನ ಟೇಸ್ಟ್ ಬರುತ್ತೆ, ಸ್ವಲ್ಪ ಗ್ರೀನ್ ಕಲರ್ ಅಲ್ವಾ, ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಫ್ರೆಶ್ಶಾಗಿ ಮೈಲ್ಡಾಗಿ ಟೇಸ್ಟು ಅದ್ಭುತವಾಗಿತ್ತು, ಸಖತ್ತಾಗಿತ್ತು. ಸೊ ಇನ್ ಕೇಸ್ ನಿಮಗೆ ಏನಾದರೂ ನಾನ್ ವೆಜ್ ತಿನ್ನಬೇಕು ಅಂತ ಇವಾಗ ಅನಿಸಿದ್ರೆ ಈಗಲೇ ನೀವು ವಿಸಿಟ್ ಮಾಡ್ಬೋದು ನಿಯರೆಸ್ಟ್ ದೊನ್ನೆ ಬಿರಿಯಾನಿ ಸ್ಟೈಲ್ ರೆಸ್ಟೋರೆಂಟ್ಸ್ನ, ಅಥವಾ ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ, ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಇನ್ ಕೇಸ್ ಇದನ್ನು ನೋಡಿ ಇಷ್ಟ ಆಗಿ ತಿನ್ಬೇಕನ್ಸಿದ್ರೆ ಈ ಆಪ್ಷನ್ಸ್ ಖಂಡಿತವಾಗೂ ಇರುತ್ತೆ, ಅಥವಾ ಮನೆಯಲ್ಲೂ ಸಹ ನೀವು ಮಾಡ್ಕೋಬೋದು, ಸಖತ್ತಾಗಿ ಇದೇ ಟೇಸ್ಟ್ ಬರುತ್ತೆ. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ, ತುಂಬಾ ಅದ್ಭುತವಾಗಿತ್ತು. ಸೊ ನಾನ್ ವೆಜ್ ಸಿಂಪಲಾಗಿ ಲಾಲಿಪಾಪು, ಲೆಮನ್ ಚಿಕನು, ದೊನ್ನೆ ಬಿರಿಯಾನಿ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಹಾಕ್ತಾ ಇರೋ ಎಲ್ಲ ಫುಡ್ ಏನೇನು ರೆಸಿಪೀಸ್ ಇದೆಲ್ಲ
ಎಲ್ಲ ನಿಮ್ಗೆ ಇಷ್ಟ ಆಗಿದೆ, ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಹೀಗೆ ಕೊಡ್ತಾ ಇರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಗೋ ಟು ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಚಾನಲ್ಗೂ ಸಬ್ಸ್ಕ್ರೈಬರ್ ಸಿಗಲಿ. ಥ್ಯಾಂಕ್ ಯು ಸೋ ಮಚ್.